ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮರಳು ಮಾಫಿಯಾ. ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ಮಣ್ಣು ಮಾಫಿಯಾಗೆ ಕಡಿವಾಣ ಬೀಳುತ್ತಾ ಇಲ್ಲ. ಹುಬ್ಬಳ್ಳಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ ನಡೀತಾ ಇರುವಂತಹ ಮರಳು ಮಾಫಿಯಾ ಇದು. ಅರಣ್ಯಾಧಿಕಾರಿಗಳಿಂದಲೇ ಮಣ್ಣು ಮಾರಾಟ ಆಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಗ್ರಾಮಸ್ಥರಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ರು. ಆದರೆ ದೂರು ನೀಡಿದ ಸಂದರ್ಭದಲ್ಲಿ ಮಣ್ಣು ಅಗೆಯುವಂತ ಕೆಲಸವನ್ನ ಆಫೀಸರ್ಗಳು ಬಂದ್ ಮಾಡಿದ್ರು. ಇದೀಗ ಮತ್ತೆ ಲಾರಿ ಜೆಸಿಬಿ ಮೂಲಕ ಅರಣ್ಯ ಭೂಮಿಯಲ್ಲಿ ಮಣ್ಣು ಅಗೀತಾ ಇದ್ದಾರೆ. ಈ ವೇಳೆ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸರ್ಕಾರದೆಲ್ಲ ಮಣ್ಣು ಚಿಲ್ಲರೆ ನೀ ಚಿಲ್ಲರೆ ನಾಲ್ಲ ನೀ ಚಿಲ್ಲರೆ. ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅರಣ್ಯ ಅಧಿಕಾರಿಗಳಿಂದಲೇ ಮಣ್ಣು ಮಾರಾಟ ಆಗ್ತಾ ಇದೆ. ಅವರೇ ಇದಕ್ಕೆ ಶ್ರೀರಕ್ಷೆ ಕೊಡ್ತಾ ಇದ್ದಾರೆ. ಅವರ ಸಾತ್ನಿಂದ ಎಲ್ಲ ಮರಳು ದಂಧೆ ನಡೀತಾ ಇದೆ ಅನ್ನುವಂತಹ ಆರೋಪ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಯಾವಾಗ ಇವರು ದೂರನ್ನ ಕೊಟ್ಟಿರ್ತಾರೆ, ದೂರು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಮಣ್ಣಗಿಯುವಂತ ಕೆಲಸಕ್ಕೆ ಬ್ರೇಕ್ ಬಿದ್ದಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸ್ಟಾಪ್ ಮಾಡಿದ್ರು. ಈಗ ಮತ್ತೆ ಎಗೈನ್ ಜೆಸಿಬಿ ಲಾರಿಗಳನ್ನ ಬಳಸ್ಕೊಂಡು ಭೂಮಿಯ ಒಡಲಿಗೆ ಕೈ ಹಾಕಿ ಮಣ್ಣನ್ನ ಅಗೆದು ಅದನ್ನ ಲಾರಿಗಳಿಗೆ ತುಂಬಿಸ್ಕೊಂಡು ಅಕ್ರಮವಾಗಿ ಮರಳು ಮಾಫಿಯಾ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು, ಇಂಥವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತೇಳಿ ಈಗ ದೊಡ್ಡ ಮಟ್ಟದಲ್ಲಿ ಕೂಗು ಕೂಡ ಕೇಳಿಬರ್ತಾ ಇದೆ. ಯಾಕಂತಂದ್ರೆ ಸಹಜವಾಗಿ ಅಧಿಕಾರಿಗಳ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳನ್ನು ಅವರು ಕೊಟ್ಟಿದ್ರು. ಆದರೆ ಈಗ ನೋಡಿದ್ರೆ ಮತ್ತೆ ಅವರು ಜೆಸಿಬಿ ಲಾರಿಗಳ ಮೂಲಕ ಮರಳು ಮಾಫಿಯಾವನ್ನು ನಡೆಸ್ತಾ ಇದ್ದಾರೆ.